ಕೆಲವೊಂದ್ಸಲ ಗ್ರಾಚಾರ ಕೆಟ್ಟದಿದ್ರೆ ಕೂತಲ್ಲೇ ಖರ್ಚು ಬರುತ್ತೆ ಅಂತೀವಲ್ಲ, ನಮಗೆ ಸಲ ಹಂಗೆ ಆಗಿದೆ ಕಣ್ರಿ. ಶಕುನಗಳು, ಹಂದಿ ಅಡ್ಡ ಬಂದರೆ ಗಾಡಿ ಸೇಲ್ ಮಾಡಬೇಕು, ನಂಗೆ ಗೊತ್ತಿಲ್ಲ. ಈಗ ಕಾರ್ ನೋಡಿ ಹೋಗಿ ಅಬ್ಬಿ ತಪ್ಕೊಳ್ಳೋದೆಲ್ಲ ಉಂಟು ಎಂತಕ್ಕೆ ಅಂದ್ರೆ ನಾನು ಫಸ್ಟ್ ಟೈಮ್ ಬಂದಾಗಲೂ ನಂಗೆ ಖುಷಿ ಆಗ್ತಾ ಇತ್ತು, ನನ್ನ ಕಾರ್ ಹೊಸ ಕಾರ್ ತಗೊಳ್ತಾ ಇದ್ದೀನಿ ಅಂತ. ಇದು ನಮ್ದು ಕಾರ್ ತುಂಬ ದಿನದ ನಂತರ ನಮಗೆ ಸಿಗ್ತಾ ಉಂಟು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಕೆಲವೊಂದ್ಸಲ ಗ್ರಾಚಾರ ಕೆಟ್ಟದಿದ್ರೆ ಕೂತಲ್ಲೇ ಖರ್ಚು ಬರುತ್ತೆ ಅಂತೀವಲ್ಲ, ನಮಗೆ ಸಲ ಹಂಗೆ ಆಗಿದೆ ಕಣ್ರಿ. ಏನಂದರೆ ಮೊನ್ನೆ ಒಂದು ಫಂಕ್ಷನಿಗೆ ಹೋಗಿದ್ವಿ, ಇಲ್ಲೇ ಸಿದ್ದಾಪುರ ಅಂತಿದೆ ಹೊಸ ಅಂಗಡಿ ಹತ್ರ. ಸೊ ರಾತ್ರಿ ಬರಬೇಕಾದ್ರೆ ಸಡನ್ನಾಗಿ ಎಲ್ಲಿಂದಲೋ ಒಂದು ತುಂಬ ಸಡನ್ನಾಗಿ ಡೈರೆಕ್ಟ್ ಬಂದು ನಮ್ಮ ಕಾರ್ ಎದ್ರೆ ಹಾರಿದ್ದು ಒಂದು ದೊಡ್ಡ ಕಾಡೊಂದು ಆಯಿತು. ಸೊ ಕಾಡೊಂದಿಗೆ ಏನೂ ಆಗಿಲ್ಲ ಸೀರಿಯಸ್ಲಿ, ಅದು ಯಾಕಂದ್ರೆ ನಾವು ಅಷ್ಟು ಫಾಸ್ಟಾಗಿ ಇರಲಿಲ್ಲ. ಬಟ್ ಬಂದದು ಎದುರಿನ ಬೋನೆಟ್ ಇದೆಯಲ್ಲ, ಅದಕ್ಕೆ ಬಂದು ಬಡಿದು ಪೆಟ್ಟಿಗೆ ಒಂದು 10 ಫೀಟ್ ಆ ಕಡೆ ಹೋಯ್ತು ಅದು ಫಸ್ಟಿಗೆ. ಆಮೇಲೆ ಕೊರ್ರ ಅಂತ ಹೇಳಿ ಎದ್ದು ವಾಪಸ್ ಯಾವ ಸ್ಪೀಡಲ್ಲಿ ಬಂದಿತ್ತಲ್ಲ ಅದೇ ಸ್ಪೀಡಲ್ಲಿ ಓಡಿ ಹೋಗಿದೆ. ಸೊ ದೇವದಿಂದ ಅದಕ್ಕೊಂದು ಏನೂ ಆಗಿಲ್ಲ. ಬಟ್ ಆಗಿದ್ದೆಲ್ಲ ನಮ್ಮ ಕಾರಿಗೆ, ನಮಗೂ ಏನೂ ಆಗಿಲ್ಲ ಆಯಿತಾ. ನಾನು, ಸ್ನೇಹ ಮತ್ತು ನನ್ನ ಅಪ್ಪ 3 ಜನ ಇದ್ವಿ. ಸೊ ನಮಗೂ ಏನೂ ಆಗಿಲ್ಲ, ಹಂದಿಗೂ ಏನೂ ಆಗಿಲ್ಲ. ಬಟ್ ಕಾರ್ ಇದೆಯಲ್ಲ, ಈ ಎದುರುಗಡೆಯಿಂದ ಕಂಪ್ಲೀಟಾಗಿ ನೋಡಿ, ಅದು ಒಳಗಡೆದು AC ಅಸೆಂಬ್ಲಿ, ಆಮೇಲೆ ರೇಡಿಯೇಟ್ರು ಸ್ವಲ್ಪ ಇದು ರೇಡಿಯೇಟ್ರ್ ಕ್ಲ್ಯಾಂಪ್ ಬಿಟ್ಟೋಗಿದೆ ಅಷ್ಟೇ. ಬಟ್ ಇದೆಲ್ಲ ನೋಡಿ ಕಂಪ್ಲೀಟ್ ಡ್ಯಾಮೇಜ್ ಆಗಿದೆ. ಬಾನೆಟ್ ಅಂತೂ ಇಷ್ಟು ಮೇಲೆ ಬಂದುಬಿಟ್ಟಿದೆ, ಇಲ್ಲೆಲ್ಲ ನೋಡಿ ಫುಲ್ ಗ್ಯಾಪ್ ಬಿಟ್ಟಿದೆ. ಇದೀಗ ಖರ್ಚು, ನಾ ಹೇಳಿದ್ನಲ್ಲ ಕೂತಲ್ಲೇ ಖರ್ಚು ಬಂತು ಅಂತೇಳಿ. ಸೊ ಇದೀಗ ಗಾಡಿ ಶೋರೂಮಿಗೆ ಕಳಿಸ್ಬೇಕು. ಸೊ ನಾನು ಹೋಗ್ತಾ ಇಲ್ಲ, ನನ್ನ ಫ್ರೆಂಡ್ ಬಂದಿದ್ದಾರೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವರನ್ನು ನೀವು ನೋಡಿರ್ತೀರ ನಮ್ಮ ಓಲ್ಡ್ ವೀಡಿಯೋಸಲ್ಲಿ. ರಘುವೀರ್ ಪೈ ಆಭರಣ ಮೋಟರ್ಸಲ್ಲಿದ್ದಾರೆ. ಸೊ ನನಗೆ ಏನಾದರೂ ಅರ್ಜೆಂಟು ಕೆಲಸ ಇದೆ ಅಂತಿದ್ರೆ ಇವ್ರ ಕೈಯಲ್ಲಿ ಕೊಟ್ಟು ಕಳಿಸ್ತೀನಿ ಗಾಡಿ. ಸರ್ವಿಸಿಗೆಲ್ಲ ಕೊಡೋದಿದ್ರೆ ವಾಪಸ್ ಹೋಗ್ಬೇಕಾದ್ರೆ ನಾನು ಪಿಕ್ ಮಾಡ್ತೀನಿ. ಬಟ್ ಅಲ್ಲಿ ಹೋಗಿ ವಾಪಸ್ ಬಂದು ಅಷ್ಟೆಲ್ಲ ಟೈಮ್ ಸೇವ್ ಆಗುತ್ತೆ ಅಂತೇಳಿ ಇವ್ರ ಜೊತೆ ಗಾಡಿ ಕೊಟ್ಟು ಕಳಿಸೋದು ನಾನು ಪ್ರತಿ ಸಲ. ಈ ಸಲ ಕೊಟ್ಟು ಕಳಿಸಿದ್ರೆ 1 ವಾರ ಬೇಕಾ? ಬೇಕು, 1 ವಾರ ಬೇಕು ಮಾತ್ರ. ಕೆಲಸ ತುಂಬ ಉಂಟು ಅದಕ್ಕೆ ಅಲ್ವಾ? ಹೌದು. ಅಲ್ಲ, ವಾರ ಬಿಟ್ಟಾಕ ರಘುವೀರ್. ಈಗ ಖರ್ಚು ಎಷ್ಟು ಬರ್ಬೋದಂತ? ಒಂದು 40ರಿಂದ 50. 40ರಿಂದ 50? ದೇವರೇ ಈ ವರ್ಷ ಅದು ಏನಂದರೆ 5th ಇಯರ್ ತನಕ ಇದು ಕೊಡ್ತಾರೆ, ಕಾಂಪ್ರೆನ್ಸಿವ್. ಅಂದರೆ ನಿಮಗೆ ಬಂಪರ್ ಟು ಬಂಪರ್ ಅಂತಾರಲ್ಲ, ಇನ್ಶೂರೆನ್ಸು, ಅದು ಕೊಡ್ತಾರೆ. 6th ಇಯರಿಂದ ಇಲ್ಲ. ಸೊ ನಮ್ಮ ಗಾಡಿ ತಗೊಂಡು ಈಗ 6.5 ವರ್ಷ ಆಯಿತು. ಸೊ ಮೊದಲೆಲ್ಲ ಏನೇ ಆದರೂ ಫುಲ್ಲು ಅಂದರೆ ಆಲ್ಮೋಸ್ಟ್ ಫುಲ್ 95% ತನಕ ಕ್ಲೈಮ್ ಆಗ್ತಿತ್ತು ಇನ್ಶೂರೆನ್ಸು. ಈ ವರ್ಷ ಅದು ಇಲ್ಲ. ನೋಡೋಣ, ಇರಲಿ, ಏನು ಮಾಡಲಿಕ್ಕಿಲ್ಲ, ಗಾಡಿ ಬೇಕಲ್ಲ ನಮಗೆ ಸುತ್ತಾಡೋಕ್ಕೆ. ಇನ್ನೊಂದೇನೆಂದರೆ ತುಂಬ ಜನ ಇದೆಲ್ಲ ನಂಬ್ತಿರ್ತಾರಪ್ಪ, ಏನು ಶಕುನಗಳು, ಹಂದಿ ಅಡ್ಡ ಬಂದರೆ ಗಾಡಿ ಸೇಲ್ ಮಾಡಬೇಕು, ನಂಗೆ ಗೊತ್ತಿಲ್ಲ. ಬಟ್ ಇದು ನಮ್ಮ ಭಾರತ ದೇಶದಲ್ಲಿ ನಮ್ಮ ಪೂರ್ವಿಕರು, ಈ ಋಷಿಮುನಿಗಳು ಮಾಡಿದಂಥ ಶಾಸ್ತ್ರ ಖಂಡಿತ ಅಲ್ಲ. ಯಾಕಂದರೆ ಋಷಿಮುನಿಗಳು ಶಾಸ್ತ್ರ ಮಾಡಿದಾಗ ಕಾರ್ ಇರಲಿಲ್ಲ ಅಲ್ವ, ಕಾರ್ ಬಂದಿದ್ದು ರೀಸೆಂಟು. ಸೊ ಕಾರಿಗೆ ಹಂದಿ ಅಡ್ಡ ಬಂದರೆ ಅಂಥ ಶಕುನ ನಾನಂತೂ ನಂಬಲ್ಲ. ಫಸ್ಟ್ ಆಫ್ ಆಲ್ ನೀವು ನಂಬಿದರೆ ಕಾಮೆಂಟಲ್ಲಿ ತಿಳಿಸಿ ನನಗೆ, ನಂಬ್ತೀರಾ ಬಿಡ್ತೀರಾ ಅಂಥೇಳಿ. ಬಟ್ ಇದಂತೂ ಕಂಪ್ಲೀಟ್ ಮೂಢನಂಬಿಕೆ ನನ್ನ ಪ್ರಕಾರ. ಆಮೇಲೆ ಹೊಡೆದಿದ್ದು ಹಂದಿನೂ ಅಲ್ಲ, ಅದು ವೈಲ್ಡ್ ಬೋರ್ ಬೇರೆ, ಪಿಗ್ ಬೇರೆ. ಹಾಗಾಗಿ ಕಾರೆಲ್ಲ ಸೇಲ್ ಮಾಡೋ ಪ್ರಶ್ನೆನೇ ಇಲ್ಲ ಅಲ್ವಾ ರಘುವೀರ್? ಮಾತ್ರ ಅಷ್ಟು ಐಡಿಯಾ ಇಲ್ಲ ಮಾತ್ರ. ರಘುವೀರ್ ಹತ್ರ ನೆನ್ನೆ ನಾನು ಕಾಲ್ ಮಾಡಿದಾಗ ಫಸ್ಟ್ ಕೇಳಿದ್ರೆ ರಘುವೀರ್ ಕಾರ್ ಸೇಲ್ ಮಾಡ್ತೀಯಾ ಅಂತ. ಕಾರ್ ಸೇಲ್ ಮಾಡೋ ಪ್ರಶ್ನೆ ಇಲ್ಲ. ಸೊ ಎಸ್, ಇವರನ್ನು ಕಳ್ಸೋಣ ಪಾಪ ಫಸ್ಟು, ಆಮೇಲೆ ನೋಡೋಣ. ಹಾಂ, ಬಾಯ್, ಟೇಕ್ ಕೇರ್. ಒಂದು ಗಾಡಿ ಕೀ ಕೊಡಿ. ಗಾಡಿ ಕೀ ನನ್ನ ಹತ್ರ ಇದೆ, ಹೋಗಿ ಬನ್ನಿ. ಕಾರ್ ಹೋಗಿ ಬರ್ಬೇಕಾದ್ರೆ ವಾಪಸ್ಸು ಒಳ್ಳೆ ಕಂಡೀಷನಲ್ಲಿ ಬಂದರೆ ಆಯಿತು. ಎಸ್, ಜಾಗ್ರತೆ, ಹೋಗಿ. ಆಯ್ತು. ಓಕೆ, ಬಾಯ್. ಎಸ್, ಟೇಕ್ ಕೇರ್. 1 eternity later. 2 ವಾರದ ನಂತರ ನಮ್ಮ ಕಾರ್ ಒಂದು ರೆಡಿಯಾಗಿದೆ. ಅದೇ ಕಾರ್ ತರ್ಲಿಕ್ಕೆ ಹೋಗ್ತಾ ಇದ್ದೇವೆ ಉಡುಪಿಗೆ. ಹೌದು, ಅದು ಬಸ್ಸಲ್ಲಿ ಪುನಃ ಚಾನ್ಸ್ ಸಿಕ್ತಲ್ಲ ಈಗ ಹೋಗ್ಲಿಕ್ಕೆ. ಹೌದು, ಬಸ್ಸಲ್ಲಿ ನಾವು ಲಾಸ್ಟ್ ಇಬ್ರು ಸೇರಿ ಬಸ್ಸಲ್ಲಿ ಹೋಗಿದ್ದಂದ್ರೆ ಈ ತಿರುಪತಿ ಹೋಗ್ಬೇಕಾದ್ರೆ. ಅದೇ ಅವಾಗ ಯಪ್ಪ ಹೇಗೆ ಎಷ್ಟು ಗಡಿಬಿಡಿ ಇತ್ತು. ಸೊ ಈಗ ವಾಪಸ್ ಹೋಗ್ತಾ ಇದ್ದೀವಿ, ಬಸ್ಸಲ್ಲೇ ಹೋಗ್ಬೇಕು, ಬೇರೆ ಆಪ್ಷನ್ ಇಲ್ಲ. ಆಮೇಲೆ ಅಲ್ಲಿಂದ ಕಾರ್ ಸಿಕ್ಕಿದ ನಂತರ ಆಮೇಲೆ ಪುನಃ ಸ್ನೇಹನ ಪಯಣ ಸ್ಟಾರ್ಟ್ ಕಾರಲ್ಲಿ ಅಲ್ವಾ? ಮಿಸ್ ಮಾಡ್ಕೊಂಡ್ಯಾ ಕಾರು?
ಅಯ್ಯೋ ತುಂಬಾ. ಈಗ ಹೋಗಿ ನೋಡ್ಬೇಕು. ನಾವೇ ಇಬ್ಬರೇ ಬಸ್ಸಲ್ಲಿ ಈಗ ಸದ್ಯಕ್ಕೆ. ಫಸ್ಟ್ ಸ್ಟಾಪ್ ಇದು ಆಯಿತಾ, ಅಂದರೆ ಕುಂದಾಪುರದಿಂದ ಹೊರಡ್ತಾ ಇದೆ ಈಗ. ಬಾ ಕುಂತ. ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದು ಓಕೆ. ಇವತ್ತು ಲೈಫಲ್ಲಿ ಇನ್ನೊಂದು ಮರುಕಳಿಸ್ತು ನನ್ನ ಲೈಫಿನ ಒಂದು ದೃಶ್ಯ. ಸಿಟಿ ಬಸ್ ಉಂಟಲ್ಲ, ಲೋಕಲ್ ಬಸ್, ಅದರಲ್ಲಿ ಹತ್ತಿದ್ದು ತುಂಬ ಟೈಮ್ ನಂತರ. PUC ಹೋಗ್ಬೇಕಾದ್ರೆ ಮಣಿಪಾಲದಲ್ಲಿ ಕೋಚಿಂಗಿಗೆ ಹೋಗ್ತಿದ್ದೆ ನಾನು. ಡೈಲಿ ಟ್ರಾವೆಲ್ ಮಾಡ್ತಿದ್ದೆ ಸಿಟಿ ಬಸ್ಸಲ್ಲಿ, ಉಡುಪಿಯಿಂದ ಮಣಿಪಾಲಿಗೆ, ಮಣಿಪಾಲಿಂದ ಉಡುಪಿಗೆ. ಅದು ಬಿಟ್ಟರೆ ಲೋಕಲ್ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದು ತುಂಬ ಕಡಿಮೆ. ಇದು ವಾಪಸ್ ಚಾನ್ಸ್ ಸಿಕ್ತು ಅಂತ ಇಂತು. ಇಲ್ಲಿ ಕುಂದಾಪುರದಲ್ಲಿ ಕುಂಬಾಶ್ರೀ ಬರ್ಬೇಕಿತ್ತಲ್ಲ ಅಮ್ಮನಿಗೆ, ಬರ್ತಾ ಇದ್ದೆ. ಇರಲೇ ಫೈನಲಿ ಬಂದಿದ್ದೀವಿ ಈಗ. ಆಭರಣ ಮೋಟಾರ್ಸ್ ಎಂದು ಒಳಗೆ ಬರ್ತಿದ್ದಂಗೆ ಫಸ್ಟ್ ಡೈಲಾಗ್ ಏನು ಗೊತ್ತಾ? ಕಾರು ಹೊಸ್ತು ತಗೋಬೇಕಂತೆ. ಎಂತ ಗೊತ್ತಾ, ಇಲ್ಲಿ ತುಂಬ ಕಾರೆಲ್ಲ ನಿಲ್ಸಿಟ್ಟಿದಾರಲ್ಲ, ಸುಮ್ಮನೆ ಆ ಕಾರ್ಯಕ್ಕೆ ಅದನ್ನು ಕೊಟ್ಬಿಟ್ಟು ಇಲ್ಲಿ ಇನ್ನೊಂದು ಕಾರ್ ತಗೊಳ್ಳೋಣ ಅಂತ. ನೇಂದು ಕೆಲವು ಸಲ ಇಂಥದ್ದೇ ಅಲ್ಲ ಮಜಾ ಇರುತ್ತೆ. ಅದು ಇದು ಇಂಥದ್ದೇಯ, ಬರೀ ಇಂಥದ್ದೇಯ. ಬಿಲ್ಲು ಸಾಧಾರಣ ನನ್ನ ಪ್ರಕಾರ, ಯಾಕಂದರೆ ನೆನ್ನೆ ಇನ್ವಾಯ್ಸ್ ಕಳಿಸಿದಾಗ ಅದರಲ್ಲಿ 75,000 ಇತ್ತು. ಅಷ್ಟೇ ಆಗುತ್ತೆ ನನ್ನ ಪ್ರಕಾರ. ಅಂದರೆ ಎಸ್ಟಿಮೇಟೆಡು ಅಷ್ಟೇ ಇತ್ತು. ಕೆಲಸ ತುಂಬ ಇತ್ತು, ಅಂದರೆ ಫ್ರಂಟ್ ಎಲ್ಲ ಡ್ಯಾಮೇಜ್ ಆಗಿತ್ತು. ಸೊ ಕಂಡೆನ್ಸರ್ ಅಸೆಂಬ್ಲಿ, ಆಮೇಲೆ ರೇಡಿಯೇಟರ್ ಅಸೆಂಬ್ಲಿ ಎಲ್ಲ ವಾಪಸ್ಸು ಹಾಕಿದ್ದಾರೆ. ಸೊ ಅದೊಂದು ದೊಡ್ಡ ಬಿಲ್ ಬಂದಿದೆ. ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ, ಆಗಲ್ಲ ಅಂತಲ್ಲ. ಟಿಲ್ ಲಾಸ್ಟ್ ಇಯರ್ ನಮ್ಮದು ಈ ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಅಂತ ಇತ್ತು ಆಯಿತಾ. ಬಂಪರ್ ಟು ಬಂಪರ್ ಇನ್ಶೂರೆನ್ಸಲ್ಲಿ ಏನಂದರೆ ನಿಮಗೆ 95% ಕವರ್ ಆಗುತ್ತೆ, ಅಂದರೆ ಎಲ್ಲದೂ ಕವರ್ ಆಗುತ್ತೆ. ಬಟ್ ಈ ವರ್ಷದಿಂದ ಅದಿಲ್ಲ. ಅದೇ ಬೇಜಾರು. ಗುದ್ದುತ್ತು ಹೊಂದಿನಿ. ಹಿಂದಿನ ವರ್ಷನೇ ಗುದ್ದಬಾರ್ದಿತ್ತ, ಈ ವರ್ಷ ಗುದ್ದಿತು. ಹೇಳಿಲ್ವಾ? ನಾನಿದ್ದಿದ್ರೆ ಹೇಳ್ತಿದ್ದೆ ಗುದ್ದಲೇಬಾರ್ದು ಅಂತೇಳಿ. ಅದು ಗುದ್ದೋದು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅಂತ. ಅದು ಹಿಂದಿನ ವರ್ಷ ಗುದ್ದಬೇಕಿತ್ತು. ಅಲ್ಲ, ಏನು ಗೊತ್ತಾ, ಈಗ ಒಂದೇನು ಗೊತ್ತಾ, ಇಡೀ 75,000 ಈಗ ಕೈಯಿಂದ ಹೋಗಲ್ಲ. ಸ್ವಲ್ಪ ಇನ್ಶೂರೆನ್ಸಿಂದ ಬರುತ್ತೆ. ಎಷ್ಟು ಬರುತ್ತೆ ಅದೆಲ್ಲ ಗೊತ್ತಿಲ್ಲ ನನಗೆ. ಅದು ಬರುತ್ತೆ ಅಂದರೆ ಈಗ ಹೇಗಂದರೆ, ಈಗಿನ ಇನ್ಶೂರೆನ್ಸ್ ಹೇಗಂದರೆ, ಈ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಇದ್ದರೆ ಒಂದು 50% ಕೊಡ್ತಾರೆ. ಆಮೇಲೆ ಮೆಟಲ್ ಐಟಮ್ಸ್ ಇದ್ದರೆ ಒಂದು 70% ತನಕ, ಅಂದರೆ ಪ್ರತಿ ವರ್ಷ ಡಿಪ್ರಿಷಿಯೇಷನ್ ಇರುತ್ತೆ ಅದಕ್ಕೆ. ಸೊ ಒಂದು 70% ತನಕ ಬರ್ಬೋದು. ಲೇಬರ್ ಚಾರ್ಜಸ್ ಒಂದು ಕೊಡ್ತಾರೆ. ಇನ್ನು ಇದೆಲ್ಲ ಬರುತ್ತಲ್ಲ, ಈ AC ಗ್ಯಾಸು ಅದು ಇದು, ಅದಕ್ಕೆ ಯಾವುದೂ ಸಿಗಲ್ಲ. ಸೊ ನನ್ನ ಪ್ರಕಾರ 50% ತನಕ ಬರ್ಬೋದು. ಬಟ್ ಒಂದೇನೆಂದರೆ, ಪೂರ್ತಿ ಕೈಯಿಂದ ಹಾಕೋ ಬದಲು ಇದೊಂದು ಒಳ್ಳೆಯದು. ಎಷ್ಟೋ ಜನ ಇವತ್ತು ರಸ್ತೆಯಲ್ಲಿ ಇನ್ಶೂರೆನ್ಸ್ ಇಲ್ಲದೆ ಗಾಡಿ ಓಡಿಸ್ತಾರೆ. ಇನ್ಶೂರೆನ್ಸು ರಿನ್ಯೂ ಮಾಡಲ್ಲ. ಕೇಳಿದರೆ ಯಾಕೆ ಪುನಃ ಪ್ರೀಮಿಯಮ್ ಕಟ್ಟಬೇಕು ಅಂಥೇಳಿ. ಒಂದು ಅರ್ಥ ಮಾಡ್ಕೊಳ್ಳಿ, ಕಾನ್ಸೆಪ್ಟ್ ಆಫ್ ಇನ್ಶೂರೆನ್ಸ್ ಇದೆಯಲ್ಲ, ಅದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಈಗ ನೀವು ಥಿಂಕ್ ಮಾಡಿ, ಒಂದು ಊರಲ್ಲಿ ಒಂದು 50 ಮನೆಗಳಿದೆ ಅಂದ್ಕೊಳ್ಳಿ. ಈ 50 ಮನೆಗಳಲ್ಲೂ ಫ್ರಿಜ್ ತಗೊಂಡ್ರು. ಒಂದೊಂದು ಫ್ರಿಜ್ಜಿಗೆ 20,000 ಇರುತ್ತೆ ಆಯಿತಾ. ಸೊ ಫ್ರಿಜ್ಜು ಈಗ ಊರಲ್ಲಿ ಸಡನ್ನಾಗಿ ಸಿಡ್ಲು ಬಡಿತು, ಯಾವುದೋ ಒಂದು ಮನೆಯದು ಒಂದು ಫ್ರಿಜ್ ಹಾಳಾಯಿತು ಅಂದ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂದರೆ, ಅವ್ನು 20,000 ಕೊಟ್ಟಿದ್ದು ಕಂಪ್ಲೀಟಾಗಿ ಹೋಗಿಬಿಡುತ್ತೆ. ಸೊ ಅಂಥ ಕೇಸಲ್ಲಿ ಏನು ಮಾಡ್ತಾರೆ, ಈ 50 ಜನ ಸೇರಿ ಒಂದು ಅಸೋಸಿಯೇಷನ್ ಥರ ಮಾಡಿ ಎಲ್ಲರೂ ಒಂದು 500 ರೂಪಾಯಿ ನಾವು ಕೊಡ್ತೀವಿ ಅಂಥೇಳಿ ಡಿಸೈಡ್ ಮಾಡಿರ್ತಾರೆ. ಈಗ ಏನಾದ್ರು ಈ ಥರ ಆಕ್ಸಿಡೆಂಟ್ಗಳಾದಾಗ ಏನು 500 ರೂಪಾಯಿ ಒಟ್ಟಾಗಿರುತ್ತೆ, ಒಂದು 25,000 ಒಟ್ಟಾಗಿರುತ್ತಲ್ಲ. ಸೊ ಫ್ರಿಜ್ ತಗೊಂಡವನಿಗೆ ಒಂದು ಕಾಂಪೆನ್ಸೇಷನ್ ಅಂತ ಕೊಡೋಕ್ಕಾಗತ್ತೆ. ಪೂರ್ತಿ ಅಲ್ಲ ಅಂದರು, ಈಗ ಫ್ರಿಜ್ಜಿಗೆ ಹೊಸ ತಗೊಂಡಾಗ 20,000 ಇರುತ್ತೆ. ಪೂರ್ತಿ ಅಲ್ಲ ಅಂದರೂ ಒಂದು 15,000 ವರ್ಷ ಹೊಡೆದಂಗೆ ಅದರ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ಥರ ಕಾನ್ಸೆಪ್ಟ್ ಆ್ಯಕ್ಚುಲಿ ಇನ್ಶೂರೆನ್ಸ್ ಅಂದರೆ. ಸೊ ಇನ್ಶೂರೆನ್ಸ್ ಅನ್ನೋದು ಗಾಡಿಗಳಿಗೂ ಮಾಡ್ತಾರೆ, ದನಗಳಿಗೂ ಮಾಡ್ತಾರೆ, ನಮ್ಮ ಜೀವಕ್ಕೂ ಮಾಡ್ತಾರೆ. ಜೀವ ವಿಮೆ ಅಂತ ಮಾಡ್ತಾರೆ. ಆಮೇಲೆ ಹೆಲ್ತ್ ಇನ್ಶೂರೆನ್ಸು, ಟ್ರಾವೆಲ್ ಇನ್ಶೂರೆನ್ಸ್ ಎಲ್ಲ ಥರ ಇದೆ. ಎಲ್ಲದ್ರದ್ದು ಕಾನ್ಸೆಪ್ಟ್ ಸೇಮ್ ಆಯಿತಾ. ಇಂಡೆಮ್ನಿಟಿ ಕಾನ್ಸೆಪ್ಟ್ ಅಂದರೆ ಎಲ್ಲರೂ ಸೇರಿ ಒಂದೊಂದಿಷ್ಟು ಪ್ರೀಮಿಯಮ್ ಕಟ್ಟಿದಾಗ ಯಾರಿಗಾದರೂ ಅದರಲ್ಲಿ ತೊಂದರೆ ಉಂಟಾದರೆ ಅದರಿಂದ ನಿಮಗೊಂದು ಕಾಂಪೆನ್ಸೇಷನ್ ಕೊಡೋಕ್ಕಾಗತ್ತೆ ಅಂಥೇಳಿ. ಸೊ ಇನ್ಶೂರೆನ್ಸ್ ಇಲ್ಲದೆ ಗಾಡಿ ಓಡಿಸೋದು ಎಷ್ಟು ರಿಸ್ಕಿ ಅಂದರೆ, ನೀವು ಥಿಂಕ್ ಮಾಡಿ. ಈಗ ಇದಾದರೂ ಬಿಡಿ, ಒಂದು ಕಾಡಂದಿ ಬಂದು ಹೊಡಿತು, ಅದಕ್ಕೇನು ಆಗಿಲ್ಲ ದೇವ್ರ ದಯಿಂದ. ಬಟ್ ಆ ಕಾಡಂದಿ ಜಾಗದಲ್ಲಿ ಯಾರು ಮನುಷ್ಯರಿದ್ರು ಅಂದ್ಕೊಳ್ಳಿ, ಮನುಷ್ಯರಿಗೆ ಸಿವಿಯರ್ ಇಂಜುರಿ ಆಯಿತು, ಆವಾಗ ಅವ್ರ ಹಾಸ್ಪಿಟ್ಲೇಷನ್ ಚಾರ್ಜಸ್ಸು ಅದೆಲ್ಲ ನಾವೇ ಕೊಡಬೇಕಾಗತ್ತೆ.
ಇಲ್ಲ ಮನುಷ್ಯ ಏನೋ ತೀರಿನೇ ಹೋದು ಅಂದ್ಕೊಳ್ಳಿ, ಅವ್ರ ಪಾಪ ಮನೆಯಲ್ಲಿ ಒಬ್ಬರೇ ಅರ್ನಿಂಗ್ ಪರ್ಸನ್ ಆಗಿದ್ದರೆ ಆಗ ಅವ್ರು ಕೋರ್ಟಿಗೆ ಹೋದಾಗ ಒಂದು ಲಮ್ಸಮ್ ಅಮೌಂಟನ್ನು ಡಿಮ್ಯಾಂಡ್ ಮಾಡ್ತಾರೆ. ಆವಾಗ ನಾವು ಪೂರ್ತಿ ಕೈಯಿಂದ ಹಾಕೋ ಬದಲು ಇಂಥ ಕೇಸಸಲ್ಲಿ ಇನ್ಶೂರೆನ್ಸ್ ಕಂಪನಿಗಳ ಹೆಲ್ಪಿಗೆ ಬರ್ತವೆ. ಸರ್ವಿಸ್ ಸ್ಟೇಷನ್ ಕಡೆ ಹೋಗ್ತಾ ಇದ್ದೀವಿ, ನೋಡೋಣ. ತುಂಬ ದಿನದ ನಂತರ ಈಗ ಕಾರ್ ನೋಡಿ ಹೋಗಿ ಅಬ್ಬಿ ತಪ್ಕೊಳ್ಳೋದೆಲ್ಲ ಉಂಟು. ಎಂತಕ್ಕೆ ಅಂದರೆ ನಾನು ಫಸ್ಟ್ ಟೈಮ್ ಬಂದಾಗಲೂ ನಂಗೆ ಖುಷಿ ಆಗ್ತಾ ಇತ್ತು, ನನ್ನ ಕಾರ್ ಹೊಸ ಕಾರ್ ತಗೊಳ್ತಾ ಇದ್ದೀನಿ ಅಂತ. ಇದು ನಮ್ದು ಕಾರ್ ತುಂಬ ದಿನದ ನಂತರ ನಮಗೆ ಸಿಗ್ತಾ ಉಂಟು. ಹಾಂ, ಪಾಲಿಶ್ ಎಲ್ಲ ಮಾಡಿದಾರಂತೆ. ಹೌದಾ? ಹಾಂ, ಆವಾಗ ನಮ್ಮ ಫ್ರೆಂಡ್ ಕಾಲ್ ಮಾಡಿ ಹೇಳಿದರು, ಬನ್ನಿ ಹೆಂಗಾಗಿದೆ ನೋಡೋಣ ಕಾರು. ತುಂಬ ದಿನದ ನಂತರ ಒಂಥರ ಹೊಸ ಕಾರ್ ತಗೊಂಡಾಗ ಫೀಲಿಂಗ್ ಬರ್ತಿತ್ತಲ್ಲ, ಹಂಗೆ ಬರ್ತಾ ಇದೆ. ಪಾಪ ಎಷ್ಟು ದಿನ ನಮ್ಮನ್ನು ಬಿಟ್ಟದು ಇಲ್ಲಿತ್ತು. ಹೌದು, ಒಂದಿನೂ ಅಂತೂ ನೋಡ್ಲಿಕ್ಕೆ ಬರಲಿಲ್ಲ ಅದನ್ನ. ನೋಡಿ ನಮ್ಮ ಫ್ರೆಂಡ್ ಇಲ್ಲೇ ಇದ್ದಾರೆ. ಇವರು ಪಾಪ ನಮ್ಮ ಗಾಡಿ ಬಂದಾಗ ಫುಲ್ ಮುಂದಾಳತ್ತು ವಹಿಸ್ಕೊಂಡು ಎಲ್ಲ ಕೆಲಸ ಮುಗಿಸೋದು ಇವರೇ ನಿಂತ್ಕೊಂಡು. ರೆಡಿ ಆಯ್ತಾ ರಘುವೀರ್? ಆಯ್ತಾಯ್ತು, ಬನ್ನಿ ಬನ್ನಿ. ಎಸ್. ಅಲ್ಲ, ನಮ್ಮ ಕಾರನ್ನು ತಗೊಂಡೋಗೋದು ಇವ್ರೆ, ಸರ್ವಿಸ್ ಮಾಡಿ ವಾಪಸ್ ತಂದ್ಕೊಡೋದು ಇವ್ರೆ. ಹೌದು. ಬಟ್ ನಾವಿವತ್ತು ನಮ್ಗೊಂದು ಚಾನ್ಸ್ ಸಿಗ್ಲಿ ಉಡುಪಿ ಸುತ್ತಾಡ್ಲಿಕ್ಕೆ ಅಂತ ಬಂದಿದ್ದೀವಿ. ಒಂದೇ ವಿಶೇಷದವಾ? ಅಯ್ಯಮ್ಮ ಬಂತು, ತುಂಬ ಬಾಬು ಸೂಪರ್. ತಡಿ ಹೊರಗೆ ತೆಗಿತಾರೆ ಈಗ, ತಡಿ ಒಂದು ನಿಮಿಷ. ಅಯ್ಯೋ ಮಸ್ತು, ಎಲ್ಲ ಚೇಂಜ್ ಅಂತ ನೋಡಿ. ಹೊಸ ಗಾಡಿ ಥರ ಆಯ್ತಲ್ಲ, ಪಾಲಿಶ್ ಗೀಲಿಶ್ ಎಲ್ಲ ಆಗಿ ಇನ್ನೊಂದು 10 ವರ್ಷ ಇಟ್ಕೊಳ್ಳಿಕ್ಕೆ ಅಡ್ಡಿಲ್ಲ ಹಾಗಾದರೆ. ಅಲ್ಲ ಇವರಿಗೆ ಥ್ಯಾಂಕ್ಸ್ ಹೇಳ್ಬೇಕ್ರಿತ್ತು. ವಾ, ಓಯ್ ಹಾಂ, ಇವರೇ ಮಾಡಿದ್ದಂತೆ. ಸೂಪರ್. ಇದೊಂದು ಚೇಂಜ್ ಮಾಡೋಣ ಅಂತ ಕಾರಿದು. ತುಂಬ ದಿನ ಆಯ್ತಲ್ಲ, ಸ್ಟಾರ್ಟಿಂಗ್ ತಗೊಂಡಾಗ ಏನಿತ್ತೋ ಅದೇ ಇತ್ತು, ಸೊ ಚೇಂಜ್ ಮಾಡೋಣ. ಇಷ್ಟ ಆಯ್ತು ನನಗೆ. 2 ಸೈಡಲ್ಲಿ ಇದೆ ನೋಡು. ಹೌದು, ಗಾಡಿ ಹೊರಗಿಂದ ನೋಡಿದ್ರು ಗಣಪತಿ, ಹಿಂದಿಂದ ನೋಡಿದ್ರು ಅಂದರೆ ಒಳಗಿಂದ ನೋಡಿದ್ರು ಗಣಪತಿ. ನಾವು ಇದೆಲ್ಲ ಹಾಕ್ಬಿಡುವ ಅಂತ. ಹಾಂ, ಇದು ಎಕ್ಸಿಬಿಷನ್ ಸ್ನೇಹ. ಎಂಥದ ನೀ ಇವತ್ತು ಮಧ್ಯಾಹ್ನ ಎಂತ ತಿಂದು ಹೇಳು, ಕರೆಕ್ಟ್ ಹೇಳು ನನಗೆ. ನಾನೇ ಮಾಡಿದ್ದನ್ನ ಸರ್. ಅಲ್ಲೇ ಏನೋ ಮಿಸ್ಟೇಕ್ ಆಗಿದೆ. ಮತ್ತು ನೀ ಎಂತ ತಿಂದದ್ದು? ನಾನು ಸ್ವಲ್ಪ ತಿಂದೆ, ಹಾಗಾಗಿ ನಾನು ಸರಿ ಇದ್ದೀನಿ. ನಾನು ಸ್ವಲ್ಪ ತಿಂದೆ. ಹೊಸ ಒಂದು ಫಾಸ್ಟಾಗಿ ತಗೋಬೇಕಾಯ್ತು. ಯಾಕಂದ್ರೆ ನಿಮಗೆಲ್ಲ ಗೊತ್ತಿರ್ಬೋದು, ಪೇಟಿಎಮ್ಮಿನ ಫಾಸ್ಟಾಗಿ ಯೂಸ್ ಮಾಡ್ತಿದ್ದೆ ನಾನು. ಪೇಟಿಎಮ್ ಅವರಿಗೆ ರಿಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ RBI ಅವರು. ಮಾರ್ಚ್ 15 ಅಂದರೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಮುಗಿದೋಗ್ತದೆ. ಅಂದರೆ ನೀವು ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕಲ್ಲಿ ರೀಚಾರ್ಜ್ ಮಾಡೋಂಗಿಲ್ಲ, ಫಾಸ್ಟಾಗಿದ್ದರೆ ರೀಚಾರ್ಜ್ ಮಾಡೋಂಗಿಲ್ಲ, ಈ ಥರ ಒಂದು ಪ್ರಾಬ್ಲಮ್ ಆಗಿದೆ. ಸೊ ನಮ್ಮದು ಮೊನ್ನೆ ಹಾಗೆ ಆಯಿತು. ನಾವು ಟೋಲ್ ಪಾಸ್ ಮಾಡಿ ಹೋಗ್ಬೇಕಾದ್ರೆ ಬ್ಲ್ಯಾಕ್ ಲಿಸ್ಟೆಡ್ ಫಾಸ್ಟ್ಯಾಗ್ ಅಂತ ಬಂತು. ಆಮೇಲೆ ಡಬಲ್ ಪೇ ಮಾಡಿ ಹೋಗ್ಬೇಕಾಯ್ತು ನಾವು. ಸೊ ಇದೆಲ್ಲ ಆಗಿರೋದು ಈ ಪೇಟಿಎಮ್ ಫಾಸ್ಟಾಗಿ ಯೂಸ್ ಮಾಡ್ತಾರಲ್ಲ ಅವರಿಗೆಲ್ಲ ಈ ಥರ ತೊಂದರೆ ಆಗಿರುತ್ತೆ ತುಂಬ ಜನರಿಗೆ. ಸೊ ಹಾಗಾಗಿ ಇದ್ದವರು ಚೇಂಜ್ ಮಾಡ್ಕೊಳ್ಳಿ. ನಾನಂತೂ ಈಗ ನೋಡಿ ಹೊಸ ಫಾಸ್ಟಾಗಿ ತೊಗೊಂಡೆ, ಇಲ್ಲೇ ಸಿಕ್ತು ನನಗೆ ಆಭರಣ ಮೋಟರ್ಸಲ್ಲಿ. ಸೊ ಇದನ್ನು ಈಗ ಗಾಡಿಗೆ ಫಿಕ್ಸ್ ಮಾಡಿ ಹೊರಡೋದು. ಈಗ ನೆಕ್ಸ್ಟ್ ಓಲ್ಡ್ ಫಾಸ್ಟ್ಯಾಗು ತೆಗಿಬೇಕಲ್ಲ, ಫಸ್ಟ್ ಕಿತ್ತಾಕಬೇಕು, ಆಮೇಲೆ ಹೊಸ್ತಾಕಬೇಕು. ಇದೆಲ್ಲ ಒಂಥರ ಕಿರಿಕಿರಿ ಕಣ್ರಿ. ಅಂದರೆ ಪುನಃ ಹೋಗು, ಕೆಲಸ ಮಾಡು. ಹೊಸ ಫಾಸ್ಟಾಗಿ ವಾಪಸ್ಸು ಎಕ್ಸ್ಟ್ರಾ ಪೇ ಮಾಡಿದ್ವಿ. ಈಗ ಇರಲಿ, ನಮ್ಗೆ ಬೇಕಾದರೆ ಮಾಡಲೇಬೇಕಲ್ಲ. ಈಗ ಫಾಸ್ಟಾಗಿಲ್ಲ ಅಂದರೆ ಡಬಲ್ ಕೊಟ್ಟು ಹೋಗ್ಬೇಕು ಎಲ್ಲ ಕಡೆ. ಅದ್ರ ಬದಲು ಒಂದು ಹೊಸ್ತು ಹಾಕಿದರೆ ರಗಳೆ ಇಲ್ಲ. ಅಂತೂ ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ ತುಂಬ ಕಡೆ. ಸೊ ಟ್ರಾವೆಲ್ ಮಾಡೋರಿಗೆಲ್ಲ ಬೇಕಾಗತ್ತೆ. ಬಟ್ ನನಗೆ ಒಂದು ಆಶ್ಚರ್ಯ ಸ್ನೇಹ, ಇನ್ನೂ ಕೆಲವರು ಇದು ಹೊಸ ಫಾಸ್ಟಾಗಿ ಫಾಸ್ಟಾಗೆ ಹಾಕ್ಕೊಂಡಿಲ್ಲ ಇನ್ನೂ. ಇಲ್ಲ, ಹಣ ಕೊಟ್ಟು ಹೋಗ್ತಾರೆ, ಡಬಲ್ ಕೊಟ್ಟಾದ್ರೂ ಹೋಗ್ತಾರೆ ಕೆಲವರು. ಮೇ ಬಿ ಅವರು ಅಪರೂಪಕ್ಕೆ ತಿರ್ಗಾಡೋದಿರ್ಬೋದು. ಬಟ್ ಅಪರೂಪಕ್ಕೆ ತಿರ್ಗಾಡಿದ್ರು ಫಾಸ್ಟಾಗಲ್ಲಿರೋ ಬ್ಯಾಲೆನ್ಸ್ ಹಂಗೆ ಇರುತ್ತೆ ಕಣ್ರಿ. ಎಲ್ಲಿ ಅವರವ್ರ ಇಷ್ಟ, ಅವರವರ ದುಡ್ಡು, ಅವರವರ ಅಲ್ವಾ ನಿರ್ಧಾರಗಳು. ಅಲ್ಲ, ನೀವು ಇಲ್ಲಿ ನಮ್ಮ ಚಾನಲ್ಗೆ ಬಂದು ಕಮೆಂಟ್ಸ್ ಅಲ್ಲಿ ಬೊಬ್ಬೆ ಹಾಕೋದಲ್ಲ. ನಿಮ್ಮ ಇಷ್ಟ, ನೀವು ಹೆಂಗೆ ಬೇಕಾದ್ರೂ ಮಾಡ್ಕೊಳ್ಳಿ, ಒಟ್ಟಾರೆ ತೊಂದರೆ ಇಲ್ಲ. ಈಗ ನೀವು ದುಡ್ಡು ಕೊಟ್ಟು ಹೋದ್ರೂ ಪಾಸ್ ಆಗ್ತೀರಾ, ನಾವು ಫಾಸ್ಟಾಗಿ ಇಟ್ಟರು ಪಾಸ್ ಆಗ್ತೀವಿ. ಓ, ಇನ್ನು ಸೆಂಟರ್, ಇನ್ನು ಮಧ್ಯ, ಇನ್ನು ಕರೆಕ್ಟ್. ಎಸ್ ರಘುವೀರ್, ಥ್ಯಾಂಕ್ ಯು ಸೋ ಮಚ್. ಎಸ್. ಬಾಯ್. ಓ, ಕಾರ್ ಬಂತು, ಇನ್ನು ತಿರ್ಗಾಡ್ಲಿಕ್ಕೆ ಅಡ್ಡಿಲ್ಲ ವಾಪಸ್ಸು. ಹೌದು, ಒಂದು ವಾರನ ಇರಲಿ. ಒಂದು ನಾನು ಈ ವಿಡಿಯೋ ಮೂಲಕ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಈ ಲೈಫಲ್ಲಿ ಅನಿರೀಕ್ಷಿತ ಘಟನೆಗಳು ತುಂಬಾ ನಡೀತಾನೆ ಇರ್ತದೆ. ಎಲ್ಲದಕ್ಕೂ ಮೆಂಟಲಿ ಪ್ರಿಪೇರ್ ಆಗಿರಲಿ ಆಯಿತಾ. ಕೆಲವೊಂದು ಒಳ್ಳೆ ಘಟನೆಗಳು, ಕೆಲವೊಂದು ಈ ಥರ. ಈಗ ನನಗೆ ಕೂತಲ್ಲೇ ನೋಡಿ ಇಷ್ಟು ಖರ್ಚು ಬಂತು. ಕೂತಲ್ಲ ಅಂದರೆ ಏನು ಹೇಳೋಣ ಹೇಳಿ ಆಯಿತಾ. ಇದು ಅನ್ಪ್ಲ್ಯಾನ್ಡ್ ಅಂದರೆ
ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ದೇವರಿಂದ ನಮಗೇನು ಪೆಟ್ಟಾಗಿಲ್ಲ. ಅದನ್ನು ಕಾರಲ್ಲಿ ನಾನು ಸ್ನೇಹ ಅಪ್ಪನೂ ಇದ್ದರು, ನಮ್ಗೆ ಒಂಚೂರು ಡ್ಯಾಮೇಜ್ ಆಗಿಲ್ಲ. ಆಮೇಲೆ ಅದು ಕಾಡಂದಿಗೂ ಏನೂ ಡ್ಯಾಮೇಜ್ ಆಗಿಲ್ಲ, ಅದು ಆರಾಮಾಗಿ ಎತ್ಕೊಂಡು ಹೋಯ್ತು. ಬಟ್ ಏನಂದರೆ ಅದು ನಮ್ಮ ಹಣೆ ಬರದಲ್ಲಿ ಹಂಗೆ ಇತ್ತು, ಆಯಿತಾ, ಇಷ್ಟು ನಿಮಗೆ ಖರ್ಚಾಗುತ್ತೆ ಅಂತೇಳಿ. ಸೊ ಅಂಥ ಟೈಮ್ ಬಂದಾಗ ನಮ್ಮ ಬ್ಯಾಡ್ ಟೈಮ್ ಅಂತ ಅಂದ್ಕೊಂಡು ಲೈಫಲ್ಲಿ ಮುಂದೋಗ್ತಾ ಇರಬೇಕು, ಬಿಟ್ಟರೆ ಅಯ್ಯೋ ಹಿಂಗಾಯ್ತಲ್ಲ ಅಂತ ಅಳ್ತಾ ಕೂತ್ಕೊಳ್ಳೋ ಬದಲು ಮುಂದಿಂದು ಏನು ಅಂತ ನೋಡ್ಕೊಳ್ಳೋದು ಒಳ್ಳೇದಲ್ವ ಸ್ನೇಹ. ಅಂತೂ ಕಾರ್ ಬಂದಿದೆ, ವೀಡಿಯೋನು ಎಂಡ್ ಮಾಡೋ ಸಮಯ ಬಂದಿದೆ. ಹೌದು, ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀವಿ. ಸ್ವಲ್ಪ ಸಣ್ಣ ಪುಟ್ಟ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, see you.